ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು ಇದನ್ನ. ಯಾಕಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವಂತ ಯತ್ನಾಳ್ ನಡುವೆ ಸುಮಾರು ಹೊತ್ತು ರಾಜಕೀಯದ ಕುರಿತು ಚರ್ಚೆಗಳು ನಡೆದಿದೆ ಎನ್ನುವಂತ ಮಾತುಗಳು ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ನೋಡಿ, ಯಡಿಯೂರಪ್ಪನವರು ವೇದಿಕೆಯಲ್ಲಿ ಕೂತ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರುಗಳಿಗೆ, ಬಿಜೆಪಿ ನಾಯಕರಿಗೆ ಕರೆಯನ್ನ ಕೊಡ್ತಾರೆ. 2028ರಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರವನ್ನ ಹಿಡಿಯಬೇಕು. ಇದರ ಬೆನ್ನ ಹಿಂದೆಯೇ ಒಂದಷ್ಟು ಫೋಟೋಸ್ಗಳು ವೈರಲ್ ಆಗುತ್ತೆ. ಏನದು ಅಂತ ನೋಡೋದಾದ್ರೆ, ಇದೇ ಎಚ್.ಡಿ. ಕುಮಾರಸ್ವಾಮಿ ಜೊತೆಯಲ್ಲಿ ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವ ಜೆಸಿಬಿ ಪಕ್ಷವನ್ನ ಹುಟ್ಟು ಹಾಕ್ತೀನಂತೇಳಿ ವಿಧಾನಸಭೆಯಲ್ಲಿ ತೊಡೆ ತಟ್ಟಿದಂತ ಒಬ್ಬ ನಾಯಕ, ಹಿಂದೂ ಫೈರ್ ಬ್ರ್ಯಾಂಡ್, ಅದರಲ್ಲೂ ಕೂಡ ಯಡಿಯೂರಪ್ಪ ಮತ್ತು ಅವರ ಮಕ್ಕಳನ್ನು ಕಂಡ್ರೆ ಆಗದೆ ಇರುವಂತ ವ್ಯಕ್ತಿ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡ್ತಾರೆ ಸುಮಾರು ಗಂಟೆಗಳ ಕಾಲ. ಅಂದ್ರೆ ಇದು ರಾಜಕೀಯದಲ್ಲಿ ಹೊಸ ಬೆಳವಣಿಗೆಗೆ ನಾಂದಿ ಆಗುತ್ತೆ ಎನ್ನುವಂತ ವಾದವನ್ನ ರಾಜಕೀಯ ಪಂಡಿತರು ಇದೀಗ ವಿಶ್ಲೇಷಣೆ ಮಾಡ್ತಾ ಇರುವಂತದ್ದು. ಅದಕ್ಕೆ ಪುಷ್ಟಿ ನೀಡುವಂತೆ ಈ ಫೋಟೋಸ್ಗಳು ಕೂಡ ಅಂದ್ರೆ ಏನು ಎಚ್.ಡಿ. ಕುಮಾರಸ್ವಾಮಿ ಅವರು ಜೊತೆಯಲ್ಲಿ ಅಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಇದ್ದಾರೆ. ನಾವು ಅದನ್ನ ಅಬ್ಸರ್ವ್ ಮಾಡ್ಬೇಕು. ನೋಡಿ, ಇಲ್ಲಿ ಉಚ್ಚಾಟನೆ ಆಗ್ತಾರೆ ಬಿಜೆಪಿಯಿಂದ. ಯಾಕೆ ಉಚ್ಚಾಟನೆ ಆಗ್ತಾರೆ? ಇದೇ ಅಪ್ಪ ಮಗ ಬಿ.ಎಸ್. ಯಡಿಯೂರಪ್ಪ, ಬಿ.ವೈ. ವಿಜೇಂದ್ರ ಅವ್ರನ್ನ ಯಾವಾಗ ವಿರೋಧ ಮಾಡ್ತಾರೆ, ಅಧ್ಯಕ್ಷ ಸ್ಥಾನದಿಂದ ಇವರನ್ನ ಕಿತ್ತೋಗಿಬೇಕು ಅಂತೇಳಿ ಅಪ್ಪ ಮಕ್ಕಳ ವಿರುದ್ಧ ಯಾವಾಗ ತೊಡೆ ತಟ್ತಾರೆ, ಆಗ ಬಿಜೆಪಿ ಹೈಕಮಾಂಡ್ ರೋಸದ್ದೆ ಹೋಗಿ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ಇದರ ಲಾಭ ಯಾರಿಗೆ? JDSಗೆ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ನೋಡಿ, ಇದೇ ಫೆಬ್ರವರಿ 27ನೇ ತಾರೀಕು ವಿಜಯಪುರದಲ್ಲಿ JDS ಪೂರ್ವ ಸಿದ್ಧತೆ ಅಂತ ಹೇಳ್ತಿರೋ ನೀವು, ಅಥವಾ ಏನಾದ್ರೂ ವಿಶ್ಲೇಷಣೆ ಮಾಡ್ಕೊಳ್ಳಿ. ಯಾಕಂದ್ರೆ 2028ಕ್ಕೆ ಈಗಾಗಲೇ ಆಕಾಂಕ್ಷಿಗಳು ಗರಿಗೆದರ್ತಾ ಇರುವಂತದ್ದು, ರಾಜಕೀಯ ಪಕ್ಷಗಳು ಈಗಾಗಲೇ ಸಿದ್ಧರಾಗ್ತಾ ಇರುವಂತದ್ದು. ಸೊ ಚುನಾವಣೆಯ ಒಂದು ಸಮಯ, ಚುನಾವಣೆಯ ಕಾಲ ಇದು ಅಂತ ಹೇಳ್ಬೋದು. ಚುನಾವಣೆಗೆ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತ ಇಂಥ ಹೊತ್ತಲ್ಲಿ 27ನೇ ತಾರೀಕು ವಿಜಯಪುರದಲ್ಲಿ JDS ಬಹುದೊಡ್ಡ ಸಮಾವೇಶ. ನೋಡಿ, ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ JDS ಎಷ್ಟು ಪ್ರಬಲವಾಗಿದೆ, ಅದೇ ರೀತಿ ನೀವು ಈ ಕಡೆ ವಿಜಯಪುರ, ಉತ್ತರ ಕರ್ನಾಟಕ ಬಂದ್ರೆ ಒಂದಷ್ಟು ಪಕ್ಷವನ್ನು ಕೂಡ ಬಲವರ್ಧನೆ ಮಾಡೋದಕ್ಕೆ JDS ಇದೀಗ ಒಲವು ತೋರ್ತಾ ಇರುವಂತದ್ದು. ಅದರ ಮುಂದುವರೆದ ಭಾಗ ಎನ್ನುವಂತೆ ಇಲ್ಲಿ ಯತ್ನಾಳ್ ಅವರ ಸಹಾಯ, ಯತ್ನಾಳ್ ಅವರ ನೆರವು ಏನಾದ್ರೂ ಕೇಳ್ತಾ ಇದ್ದಾರಾ? ಈ ರೀತಿಯ ವಾದವನ್ನ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಯಾಕೆ ಆಗ್ಬಾರ್ದು? ರಾಜಕೀಯ ನಿಂತ ನೀರಲ್ಲ. ರಾಜಕೀಯದಲ್ಲಿ ಯಾವಾಗ ಏನ್ ಬದಲಾವಣೆ ಬೇಕಾದ್ರೂ ಆಗ್ಬೋದು. ಅದರ ಮುಂದುವರೆದ ಭಾಗ ಇದೇ ಯತ್ನಾಳ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಸುಮಾರು 30 ನಿಮಿಷಕ್ಕೂ ಅಧಿಕ ಕಾಲ ಇದೇ ರಾಜಕೀಯದ ಕುರಿತು ಚರ್ಚೆಗಳು ನಡೆದಿದೆ. ಯಡಿಯೂರಪ್ಪನವ್ರಿಗೆ ಒಂದ್ ಕಡೆ ಎಲ್ಲಾದ್ರೂ ಏನು ಮೈತ್ರಿಯ ಕುರಿತಾಗಿ ಇಲ್ಲಿ JDS ಮತ್ತು ಬಿಜೆಪಿ ನಡುವಿನ ಮೈತ್ರಿಗೆ ಅಪಸ್ವರ ಕೇಳಿ ಬರ್ತಾ ಇರುವಂತ ಈ ಸಂದರ್ಭದಲ್ಲಿ JDS ದಳಪತಿ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವ್ರಿಗೆ ಈ ಮೂಲಕ ಒಂದು ಸಂದೇಶವನ್ನ ರವಾನೆ ಮಾಡೋದು ಕೊಟ್ರ. ಇದನ್ನು ಕೂಡ ಈ ಆಂಗಲ್ ಅಲ್ಲೂ ಕೂಡ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಬಟ್ ಯಾವುದನ್ನು ಕೂಡ ಅಲ್ಲಗಳಿದಕ್ಕಾಗೋದಿಲ್ಲ, ಯಾವುದನ್ನು ಕೂಡ ಹೌದು 100% ಹಿಂಗೆ ಆಗಿದೆ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ, ಆಗೋದೇ ಇಲ್ಲ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಇದು ರಾಜಕೀಯ. ನೋಡಿ, BS ಯಡಿಯೂರಪ್ಪನವರು ಹೇಳ್ತಾರೆ, ಒಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು 2028ಕ್ಕೆ JDS ಮತ್ತೆ ಬಿಜೆಪಿ ಮೈತ್ರಿ ಇದೇ ರೀತಿ ಏನ್ ಬಿಹಾರ್ನಲ್ಲಿ ಆಯ್ತಲ್ಲ, ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತ ಹೇಳಿಕೆ ಕೊಟ್ರೆ. ಬಟ್ ಇದಕ್ಕೆ ವ್ಯತಿರಿಕ್ತವಾಗಿ ಯಡಿಯೂರಪ್ಪನವರು ಹೇಳಿಕೆ ಕೊಡ್ತಾರೆ, ಇಲ್ಲ ನಾವು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರ್ತೀವಿ, ಅಲ್ಲಿ JDS ನ ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ. ಸೊ ಹಂಗಾಗಿ ಬೇರೆ ಒಂದು ಆಯಾಮದಲ್ಲಿ, ಬೇರೆ ಒಂದು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಯತ್ನಾಳ್ ಅವರ ನೆರವು ಏನಾದರೂ ಇಲ್ಲಿ ದಳಪತಿ ಪಡಿತಾ ಇದ್ದಾರಾ ಗೊತ್ತಿಲ್ಲ. ಆಗುವಂತ ಸಾಧ್ಯತೆಗಳು ಅಲ್ಲಗಳಿದಕ್ಕೂ ಕೂಡ ಆಗೋದಿಲ್ಲ. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.